ದಯವಿಟ್ಟು ಪಾತ್ರ ಮಾಡುವಾಗ ಯಾರು ಅಡ್ಡ ಬರಬೇಡಿ. ದಯವಿಟ್ಟು ಪಾತ್ರಧಾರಿಗಳು ಪಾತ್ರ ಮಾಡುವಾಗ ಯಾರು ಅಡ್ಡ ಬರಬೇಡಿ ಸ್ಟೇಜ್ ಮೇಲೆ. ಭುವನೇಶ್ವರಿ, ನನ್ನೂರಿನ ರೈತರಾದ ಈ ರಾಮಣ್ಣನು ಮಾಡುವ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಏ ತಾಯಿ, ಪ್ರತಿ ವರ್ಷ ಬಸವ ಜಯಂತಿಯಂದು ದಾನ ಧರ್ಮ ಮಾಡುವುದು ನಮ್ಮನೆಯ ಸಂಪ್ರದಾಯ. ಆ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗಲು ಸದಾ ನಿನ್ನ ಆಶೀರ್ವಾದ ಈ ರಾಮಣ್ಣನಿಗೆ ಇರಬೇಕು. ಅದಕ್ಕಾಗಿ ನನ್ನ ತಮ್ಮ ಹೊಲಕ್ಕೆ ಹೋದ ಹುಲಿಯ ಇನ್ನೂ ಏಕೆ ಬರಲಿಲ್ಲ ಗೊತ್ತಾಗಲಿಲ್ಲ. ಅಣ್ಣ ಈಗ ಬಂದೇನು? ಯಾಕೆ ಇಷ್ಟೊಂದು ಲೇಟ್ ಮಾಡಿದಿ? ಅಣ್ಣ, ಇಂದು ಬಸವ ಜಯಂತಿ ಅಲ್ಲ ಅಣ್ಣ. ಬಸವ ಜಯಂತಿ ಅಂದರೆ ಹುಟ್ಟು ಹಬ್ಬ ಇದ್ದಂಗೆ. ಬಸವ ಜಯಂತಿ ಅಂದರೆ ನಮ್ಮ ಎತ್ತುಗಳನ್ನು ಜಳಕ ಮಾಡಿ ರೈತ ಅವನು ಸಮೃದ್ಧಿಯಿಂದ ಪೂಜೆ ಮಾಡುವ ದಿನ ಅಣ್ಣ. ಹಿಂದಿನ ಹಿರಿಯರು ಹೇಳಿಲ್ಲವಣ್ಣ, ಎತ್ತುಗಳು ಗಟ್ಟಿದ್ದರೆ ರೈತನ ಎದೆ ಗುಂಡಿಗೆ ಗಟ್ಟಿ ಇದ್ದಂತೆ. ದರಕರಗಳನ್ನು ಮೈ ತೊಳೆದು ಬರುವಷ್ಟರಲ್ಲಿ ತಡವಾಯಿತು. ಹಾ ಅಣ್ಣ, ಬರುವ ದಾರಿಯಲ್ಲಿ ನಮ್ಮ ರೈತ ಮಲ್ಲಪ್ಪ ಕುಡಿದ, ಹುಲಿಯಣ್ಣ ನನ್ನ ಮಗಳ ಮದುವೆ ಇದೆ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ, ನಿಮ್ಮ ಅಣ್ಣನಿಗೆ ಹೇಳಿ ಸ್ವಲ್ಪ ಹಣದ ಸಹಾಯನ ಮಾಡು ಎಂದು ಹೇಳ. ಅದಕ್ಕಾಗಿ ಅವನ ಕರೆದುಕೊಂಡು ಬರುವಷ್ಟರಲ್ಲಿ ತಡವಾಯ್ತಣ್ಣ. ನೋಡುತ್ತಮ್ಮ, ತುಂಬಾ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾನೆ. ಆ ದೇವರು ಕೊಟ್ಟಿದ್ದನ್ನು ಮತ್ತೊಬ್ಬರಿಗೆ ದಾನ ಮಾಡೋದರಲ್ಲಿ ಸಿಗೋ ತೃಪ್ತಿ ಬೇರೊಂದಿಲ್ಲ. ಹೌದು, ಒಳಗೆ ತೆಗೆದುಕೊಂಡು ಹೋಗಿ ಅವರಿಗೆ ಏನು ಬೇಕು ಸಹಾಯವನ್ನು ಮಾಡುವುದು. ಇದೇ ತಿಂಗಳ 21ನೇ ತಾರೀಕು ಮಗಳ ಮದುವೆಯನ್ನು ಫಿಕ್ಸ್ ಮಾಡಿದ್ದೇವೆ. ಸರಿಯಾಗಿ 2 ವರ್ಷ ಬೆಳೆ ಇಲ್ಲ ಸೋತಾರೆ. ಆದ್ದರಿಂದ ಸ್ವಲ್ಪ ಹಣದ ಸಹಾಯ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ. ಆಯ್ತಪ್ಪ ಮಲ್ಲಪ್ಪ, ಹಣದ ಸಹಾಯ ಮಾಡುತ್ತೆ. ತೆಗೆದುಕೊ ಮಲ್ಲಪ್ಪ.
ಮಗಳ ಮದುವೆಯನ್ನು ವಿಜೃಂಭಣೆಯಿಂದ ಮಾಡು. ಹಾ, ಮಧ್ಯದಲ್ಲಿ ಹಣದ ಅವಶ್ಯಕತೆ ಬಿದ್ದರೆ ಸಂಕೋಚವಾಗಿ ಕೇಳು, ಮತ್ತೆ ಕೊಡುತ್ತೇನೆ. ಆಯ್ತಾ? ಆಯ್ತು ಸೌಕರ್ಯ. ತುಂಬಾ ಉಪಕಾರ ಆಯ್ತು, ನಾನು ಇನ್ನೇನು ಬರುತ್ತೇನೆ. ಆಯ್ತು, ನೀನೇನು ಹೋಗಿ. ರಾಮಣ್ಣನವರೇ, ನನ್ನ ಕಾಲೇಜು ಮುಗಿದಿದೆ. ಮುಂದೆ ಓದಬೇಕೆಂದರೆ ಕೈಯಲ್ಲಿ ಹಣವಿಲ್ಲ, ತುಂಬಾ ಬಡತನ. ಏನಾದರೂ ಒಂದು ಸ್ವಲ್ಪ ಹಣದ ಸಹಾಯ ಮಾಡುತ್ತೀರಾ? ಆಯ್ತು ಸೂರ್ಯ. ನೋಡು ಸೂರ್ಯ, ನೀನು ನಾ ಕೊಡುವ ಹಣವನ್ನು ತೆಗೆದುಕೊಂಡು ಹೋಗಿ ಸದುಪಯೋಗ ಪಡಿಸಿಕೊಂಡು ಒಬ್ಬ ಒಳ್ಳೆಯ ವಿದ್ಯಾವಂತನಾಗಿ ಬರಪ್ಪ. ತೆಗೆದು. ಆಯ್ತು ರಮಣ್ಣವರೇ, ನಿಮಗೆ ತುಂಬಾ ಧನ್ಯವಾದಗಳು. ಹಣ ಪ್ರತಿ ವರ್ಷ ಬಸವ ಜಯಂತಿ ಎಂದು ನೀನು ಈ ರೈತರಿಗೆ, ಈ ಊರಿನವರಿಗೆ ದಾನ ಧರ್ಮ ಮಾಡುವುದನ್ನು ನೋಡಿದರೆ ನನಗೆ ತುಂಬಾ ಹೆಮ್ಮೆ ಆಗುತ್ತದೆ. ಹಣ ಸದಾಕಾಲ ಆ ದೇವರು ನಮ್ಮ ಮನೆತನವನ್ನು ಹೀಗೆ ಸಂತೋಷದಿಂದ ಹಾರೈಸಲಿ ಎಂದು ಆ ದೇವರ ಹತ್ರ ಪ್ರಾರ್ಥಿಸುತ್ತೇನೆ. ಅಣ್ಣ, ಅಂದ ಹಾಗೆ ತಂಗಿಯಿಂದ ಊರಿಗೆ ಬರುತ್ತೇನೆ ಎಂದಿದ್ದಳು. ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ಅವಳನ್ನು ಕರೆದುಕೊಂಡು ಬರ್ತೀನಿ ಅಣ್ಣ. ಆಯ್ತು, ನೀವು ಹೋಗಿ ಕರೆದುಕೊಂಡು ಬರ್ತಮ್ಮ. ನಾವಿನ್ನು ಬರುತ್ತೇನೆ ಸೌಕರ್ಯ. ಸರ್ವೇ ಜನ ಸುಖಿನೋ ಭವಂತು ಎನ್ನುವಂತೆ ಹೇ ಭೂಮಾತೆ, ಸಕಲ ಜೀವಿರಾಶಿಗಳನ್ನು ಸಕಲ ರೀತಿಯಿಂದಲೂ ಸಂರಕ್ಷಿಸಿ ಪೋಷಿಸಿದ ಈ ನೆನೆಗೆ ಈ ರೈತ ರಾಮಣ್ಣನು ಮಾಡುವ ನೋಡಮ್ಮ, ನಮ್ಮದು ಸ್ವತಂತ್ರ ಹೋರಾಟಗಾರರ ಮನೆ. ನನ್ನ ತಂದೆ ತಾಯಿಗಳು ಸ್ವತಂತ್ರ ಹೋರಾಟಗಾರರಿದ್ದರು. ಅವರ ಆಸೆಯಂತೆ ಈ ಊರಿನ ಪ್ರತಿಯೊಬ್ಬ ರೈತರು ಸುಖ ಸಂತೋಷದಿಂದ ಬಾಳಿ ಬದುಕಬೇಕೆಂಬುದೇ ಅವರ ಆಸೆಯಾಗಿತ್ತು. ಆದ ಕಾರಣ ನನ್ನ ತಂದೆ ತಾಯಿಗಳ ಆಸೆಯಂತೆ ಈ ಊರಿನ ರೈತರು ಸುಖ ಸಂತೋಷದಿಂದ ಬಾಳಿ ಬದುಕುತ್ತಿದ್ದರು. ಇನ್ನು ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ. ಇನ್ನು ನನ್ನ ತಂಗಿ ದೂರದ ಸಿಟಿಯಲ್ಲಿ ಓದಿ ಕಾಲೇಜು ಕಲಿತು ಒಬ್ಬ ವಿದ್ಯಾವಂತಳಾಗಿದ್ದಾಳೆ. ಇದನ್ನೂ ಹೇಳುವುದಕ್ಕೆ ನನಗೆ ತುಂಬಾ ಸಂತೋಷವೆನಿಸುತ್ತದೆ. ಈ ನನ್ನ ಕಾಣಿಕೆ, ಈ ರಾಮಣ್ಣನ ಕಾಣಿಕೆ ನನ್ನ ತಂದೆ ತಾಯಿಗಳು ಕೊಡುವ ಪ್ರಶ್ನೆ. ಬಾರಮ್ಮ, ಈಗ ಬನ್ನೇನು? ಇದೇನಮ್ಮ, ಯಾರ್ದಮ್ಮ ಇವು ಮಗು? ಉತ್ತರ ನಾನು ಹೇಳ್ತೇನೆ ಮಿಸ್ಟರ್ ರೈತ ಸಂಘದ ಅಧ್ಯಕ್ಷ ರಾಮಣ್ಣನವರಿಗೆ. ಉತ್ತರ ನನ್ನ ಬಳಿ ಇದೆ. ನೀನು ಹೌದು, ನಾನೇ. ಏಕೆ? ಬೆವರು ಬಂತ ಬರಲೇಬೇಕು. ಬೆವರು ಬರಲೇಬೇಕು ಅಂತ ತಾನೇ ನಾನು ನಿನ್ನ ಈ ಜಾಗಕ್ಕೆ ಹಾಕ್ತಿದ್ದೆ. ಕೋರ್ಮಿಂಚಿನ ಸಿಡಿಲುಗಳು ನಿನ್ನ ನರನಾಡಿಗಳಲ್ಲಿ ಅಸ್ವಸ್ಥಗೊಳ್ಳಬೇಕು. ಹೇಗಿದೆ ಈ
ವಜ್ರಕಾಂತ ಏನಿರುವ ವಜ್ರದ ಬಲೆ. ಏ ವಜ್ರಕಾಂತ, ಬರೀ ವಜ್ರಕಾಂತ ಅಲ್ಲ, ನಿನ್ನ ಬಾವಿ ಬಾಮೈದ ವಜ್ರಕಾಂತ. ಮಂಕು ಬೆಳೆದ ಮತಿಗೆಟ್ಟ ನಿನ್ನ ಬುದ್ಧಿಗೆ ಅರ್ಥವಾಗಲಿಲ್ಲವೇ? ನನಗೆ ಮಾಮಾಶ್ರೀ ಎಂದು ಕರೆಯಲು ನೀನ್ಯಾರಲೇ? ಅಥವಾ ಗತಿಸಿ ಹೋದ ವಿಷಯವನ್ನು ನೆನಪಿಸಿ ನಿನ್ನ ಅಸಭ್ಯ ವರ್ತನೆಯನ್ನು ತೋರಬೇಡ. ಅಂದು ಹೋಗು ಎನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಿಸ್ಟರ್ ರಾಮಣ್ಣ, ಅಲ್ಲಲ್ಲ ಮಾಮಾಶ್ರೀ, ಶಾಶ್ವತವಾಗಿ ನೆಲೆ ಊರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸಿಂಧೂರ ಇಟ್ಟ ಸರದಾರನಾಗಿದ್ದಾನೆ ಈ ವಜ್ರಕಾಂತ. ಸಿಂಚನ, ಏನಮ್ಮ ಇವನ್ ಹೇಳುವ ಮಾತು ನಿಜವೇ? ಹೌದಲ್ಲ, ಅವರು ಹೇಳುವ ಮಾತು ನಿಜವಿದೆ. ತಪ್ಪು ಮಾಡಿಬಿಟ್ಟೆ ತಂಗಿ, ತಪ್ಪು ಮಾಡಿಬಿಟ್ಟೆ. ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಿನ ಅರ್ಭಟ ಬೇಡವಮ್ಮ, ಬೇಡ. ದೇಶದ್ರೋಹಿಗಳ ಸಹವಾಸ ಮಾಡುವುದು ತಪ್ಪು ತಂಗಿ, ತಪ್ಪು. ನಿಷ್ಕಲ್ಮಶವಾದ ನಿನ್ನ ಹೃದಯದಲ್ಲಿ ಪ್ರೀತಿ ಪ್ರೇಮಮ್ಮ ಹೊಂಚು ಹಾಕಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನೆಲ್ಲ ಅಧೋಗತಿಗೆ ತಳ್ಳುವ ಸಂಚು ಎದ್ದು ಕಾಣುತ್ತಿದೆಯಮ್ಮ ಇವರ ಕಣ್ಣಂಚಿನ ನೋಡಮ್ಮ, ನಮ್ಮದು ಸ್ವಾತಂತ್ರ್ಯದ ಸಂಸಾರಸ್ಥರ ಗೂಡು. ಈ ಗೂಡಿಗೆ ಈ ಗಿಡದ ಮೇಲೆ ನಾನು ಬಿಡುವುದಿಲ್ಲ ತಂಗಿ, ನಾನು ಬಿಡುವುದಿಲ್ಲ. ಇದೇನ ನೀನು ಆಡುವ ಮಾತು? ನೀನು ಹೇಳಿದಂತೆ ಕೇಳ್ತಾ ಕುಳಿತುಕೊಳ್ಳಕ್ಕೆ ನಾನೇನು ಬೆರಳು ಚೀಪುವ ಚಿಕ್ಕ ಮಗುವಲ್ಲ. ನಾನು ಕೂಡ ವಯಸ್ಸಿಗೆ ಬಂದ ಹೆಣ್ಣಿದ್ದೇನೆ. ಅಷ್ಟೇ ಅಲ್ಲ, ಈ ಸಮಾಜದ ಬಗ್ಗೆ ತಿಳಿದುಕೊಂಡ ಕಲಿತ ನಾರಿ ನಾನು. ನೋಡಮ್ಮ, ನೀನು ಮದುವೆಯಾಗುತ್ತೇನೆಂದು ಒಂದೇ ಒಂದು ಮಾತು ನನಗೆ ಹೇಳಿದರೆ ಸಾಕಾಗಿತ್ತು ತಂಗಿ. ಬಂಗಾರದಂತ ಗುಣವುಳ್ಳ ವರನನ್ನು ತಂದು ನಾನೇ ನಿಂತು ನಿನ್ನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಬೇಕೆಂಬುದು ನನ್ನ ಆಸೆಗೆ ನನ್ನ ಆಸೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟೇನಮ್ಮ, ಮಣ್ಣು ಪಾಲು ಮಾಡಿಬಿಟ್ಟೆ. ನೋಡು ಸಿಂಚನ, ನಿನ್ನ ಸುಖ ಸಂತೋಷ ಬಯಸುವ ಈ ನಿನ್ನ ಅಣ್ಣಂದಿರು ಇನ್ನು ಜೀವಂತವಾಗಿ ಇದ್ದಾರೆ ಎಂಬುದನ್ನು ಮರೆತು ಬಿಟ್ಟಿಯ. ಈ ಸಮಾಜವೇ ಎಷ್ಟು? ಹೆಣ್ಣು ಚಿಕ್ಕವಳಿದ್ದಾಗ ತಂದೆ ಆಶ್ರಯದಲ್ಲಿ ಇರಬೇಕು, ದೊಡ್ಡವಳಾದಾಗ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ ಇರಬೇಕು, ಮುಂದೆ ಗಂಡನ ಆಶ್ರಯದಲ್ಲಿ ಇರಬೇಕು. ಹೆಣ್ಣು ಅಂದ್ರೆ ಗಂಡಿನ ಗುಲಾಮನಂತ ತಿಳ್ಕೊಂಡಿದ್ದೀಯನ್ನ, ಅದರಿಂದ ಮೂರ್ಖತನ. ನೋಡಣ್ಣ, ನಾನು ಇಷ್ಟಪಟ್ಟವರನ್ನ ಮದುವೆ ಮಾಡ್ಕೊಂಡು ಬಂದಿದ್ದೇನೆ. ನೀನು ಕೇಳುವ ಮುಂದಿನ ಪ್ರಶ್ನೆಗೆ ನನ್ನಲ್ಲಿ ಉತ್ತರವಿಲ್ಲ. ಇಲ್ಲ 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 ಇಲ್ಲ, ಶುದ್ಧ ಸುಳ್ಳು ತಂಗಿ, ಶುದ್ಧ ಸುಳ್ಳು. ಏ ರಾಮ, ಸತ್ಯವನ್ನೇ ಸುಳ್ಳೆಂದು ಬಡಿದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ನಮ್ಮಿಬ್ಬರ ಮಿಲನಕ್ಕೆ ಈ ಕೂಸೆ ಸಾಕ್ಷಿ. ಯಾವ ಸಾಕ್ಷಿ ಬೇಕು ನಿನಗೆ? ಹೇ ಮಾರುತೇಶ್ವರ, ಸದಾ ರೈತರ ಪ್ರಗತಿ ಪರವಾದ ಈ ರಾಮಣ್ಣನ ಮನೆಯ ಮಾನ ಪ್ರಾಣವನ್ನು ಎಲ್ಲಿಗೂ ತಂದಿವೆ? ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಕುಂದು ತಂದಿವೆ. ಪ್ರಗತಿ ಪರವಾದ ಈ ರೈತ ರಾಮಣ್ಣನ ಮನೆಯ ಮತ್ತೊಬ್ಬರು ಪಟ್ಟು ಮಾಡಿ ತೋರಿಸುವಂತಾಯ್ತಲ್ಲ. ವಜ್ರಕಾಂತ, ನಿಮ್ಮಂಥವರು ಈ ಮನೆಯಲ್ಲಿ ಇರಬಾರದು. ಏ ರಾಮ, ಹೊರಟು ಹೋಗಲು ಬಂದಿಲ್ಲ. ಏ ಚಾರಿ, ತಗೋರಿ, ನೀವು ಸಿಗ್ನೇಚರ್ ಮಾಡ್ಕೊಂಡ್ ಬಂದ್ ಫೈಲ್ ಇಲ್ಲೇ ಐತ್ ನೋಡ್ರಿ. ತಗೋ, ನೋಡು, ಚೆನ್ನಾಗಿ ಕಣ್ಣು ತೆರೆದು ನೋಡು. ನಿನ್ನ ತಂದೆ ಸಾಯುವ ಮುನ್ನ ನಿನ್ನ ಸರ್ವ ಆಸ್ತಿಯನ್ನು ನಿನ್ನ ತಂಗಿ ಸಿಂಚಿನಾಳ ಹೆಸರಿನಲ್ಲಿ ಬರೆದಿಟ್ಟವೆ. ಈಗ ಈ ವಜ್ರಕಾಂತನ ಹೆಸರಿನಲ್ಲಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಇದನ್ನೇನು ಮಾಡಿದೆ ತಂಗಿ?
ತಂಗಿ. ಬಹಳ ವರ್ಷಗಳ ನಂತರ ನಮ್ಮ ವಂಶದಲ್ಲಿ ಹೆಣ್ಣು ಹುಟ್ಟಿತೆಂಬ ಸಂತೋಷಕ್ಕಾಗಿ ನಮ್ಮ ಪೂರ್ವಜರು ತಮ್ಮ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆದುಕೊಟ್ಟರಮ್ಮ, ನಿನ್ನ ಹೆಸರಿಗೆ ಆದರೆ ನೀನೇನು ಮಾಡಿದ ತಂಗಿ, ನೀನೇನು ಮಾಡಿದೆ? ಯಾವನ ಬೀದಿ ಕೊಟ್ಟಿದೆಯಲ್ಲಮ್ಮ. ಹೌದಲ್ಲ, ನನ್ನ ಹೆಸರಿಗಿದ್ದ ಬಿಲ್ಲನ್ನ ನಾನು ಹೇಗೆ ಉಪಯೋಗಿಸ್ಕೊಳ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತನ್ನ. ಗೊತ್ತು. ಸಿಂಚನ ಎಷ್ಟು ಸಲೀಸಾಗಿ ಹೇಳಿಬಿಟ್ಟು ನೋಡಬೇಕು. ನಿನ್ನ ಸುಖ ಸಂತೋಷ ಬಯಸುವನಾಗಿ ನಿನ್ನ ಅಣ್ಣಂದರು ಇನ್ನೂ ಇದ್ದಾರೆ. ಈ ನಿನಗಿಂತ ಈ ಆಸ್ತಿ ಅಂತಸ್ತು ಯಾವುದೂ ಬೇಡ ನನಗೆ. ನೀನು ಬೇಕಮ್ಮ ನನಗೆ, ನನ್ನ ಬಂಗಾರದಂತ ತಂಗಿ. ಹೌದಾ? ಹಾಗಾದ್ರೆ ಇಬ್ರು ಅಣ್ಣ ತಮ್ಮಂದ್ರು ತೆಪ್ಪಗೆ ಈ ಮನೆಯಲ್ಲಿ ನನ್ನ ಗಂಡ ಹೇಳಿದಾಗೆ ಬಿದ್ದಿರಬೇಕು. ಒಂದು ಇಲ್ಲದೆ ಹೋದ್ರೆ ಈ ವಿಶಾಲವಾದ ಪ್ರಪಂಚದಲ್ಲಿ ಬೇರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನನಗೇನು ಅಭ್ಯಂತರವಿಲ್ಲ ಅಣ್ಣ. ಎಷ್ಟು ಸಲೀಸಾಗಿ ಹೇಳಿಬಿಟ್ಟಿಯಮ್ಮ, ಎಷ್ಟು ಸಲೀಸಾಗಿ ಹೇಳಿಬಿಟ್ಟಿ. ನೋಡು ಸಿಂಚನ, ತಾಯಿ ಇಲ್ಲದ ನೋವು ನಿನಗಾಗಬಾರದೆಂದು ತಿಳಿದು ನೀನು ಚಿಕ್ಕವಳಿದ್ದಾಗ ತಲೆ ಬಾಚಿ ಹೆರಳು ಹಾಕಿ ನನ್ನ ಮಾವನನ್ನು ತೋರಿಸಿ ನಿನಗೆ ಊಟ ಉಣಬಡಿಸಿ ತಾಯಿಯ ಸ್ಥಾನ ಕೊಟ್ಟೆ. ತಂದೆ ಇಲ್ಲದ ಕೊರಗು ನಿನಗೆ ಬರಬಾರದೆಂದು ತಿಳಿದು ನಿನ್ನನ್ನು ಹೆಗಲ ಮೇಲೆ ಹೊತ್ತು ತಿರುಗಿ ಮುದ್ದಾಡಿ ತಂದೆಯ ಸ್ಥಾನ ಕೊಟ್ಟೆ. ನನ್ನ ತಂಗಿ ದೂರದ ಸಿಟಿಯಲ್ಲಿ ಕಾಲೇಜು ಕಲಿತು ಒಬ್ಬ ವಿದ್ಯಾವಂತಳಾಗಿ ಬರಲೆಂದು ಹಗಲು ರಾತ್ರಿ ಚಳಿ ಮಳೆ ಎನ್ನದೆ ದುಡಿದು ನಿನ್ನನ್ನು ವಿದ್ಯಾವಂತಳನ್ನಾಗಿ ಮಾಡಿ ಅಣ್ಣನ ಸ್ಥಾನ ಕೊಟ್ಟೆ ತಂಗಿ, ಅಣ್ಣನ ಸ್ಥಾನ ಕೊಟ್ಟೆ. ನೋಡು ಸಿಂಚನ, ಮುಂಗೈಗೆ ಬಂಗಾರದ ಬಳಿ ಬಂದ ಮೇಲೆ ಅಂಗೈಯನ್ನು ಮರೆಯಬಾರದು ತಂಗಿ, ಅಂಗೈಯನ್ನು ಮರೆಯಬಾರದು. ಹೇ ರಾಮ, ಇಲ್ಲ ಸಲ್ಲದ ಕಥೆಯನ್ನು ಅವಳ ಮನಸ್ಸಿಗೆ ತುಂಬಿ ಅವಳ ಮನಸ್ಸು ಬದಲಾಯಿಸಬೇಕೆಂದರೆ ಅದು ನಿನ್ನ ಹುಚ್ಚುತನ. ಬಿಟ್ಟು ಬಿಡೋದನ್ನ. ಏ ವಜ್ರಕಾಂತ, ನನ್ನ ಪತಿ ಮೇಲೆ ಕೈ ಮಾಡಬೇಡ. ನಾನು ಹೊರಟೋಗು ಈ ಮನೆಯಿಂದ. ಸಿಂಚನ ತಂಗಿ, ನನ್ನ ತಂಗಿ ನನಗೆ ಕೊಟ್ಟ ಬಹುಮಾನ ಕಪಾಳ ಮೋಕ್ಷ. ಇನ್ನೊಂದು ಸಾರಿ ಅನ್ನಬೇಡ ತಂಗಿ ಅಂತ. ಆ ಯೋಗ್ಯತೆ ನೀನು ಕದ್ಕೊಂಡು ಬಿಟ್ಟಿದ್ಯಾ. ನಿನ್ನ ಅಣ್ಣ ಅಂತ ಹೇಳ್ಕೊಳ್ಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಬೇಡ. ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಎಪ್ಪಿಕೊಂಡು ಮುದ್ದಾಡುವಾಗ ನಿನ್ನ ಸಣ್ಣದಾದ ಕೈಗಳು ನನ್ನ ಗಲ್ಲವನ್ನು ಸೋಂಕುತ್ತಿದ್ದವಮ್ಮ, ನನ್ನ ಗಲ್ಲವನ್ನು ಆದರೆ ಅದೇ ಕೈಗಳು ಇಂದು ಸ್ವಲ್ಪ ದೊಡ್ಡದಾಗಿ ಅಷ್ಟೇ ತಂಗಿ. ತಡ ಮಾಡ್ತೀರಿ. ನಮ್ ಸಿಂಚನಮ್ಮರು ಹೇಳ್ದಂಗೆ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ರಿ. ಹೇ ರಾಮ, ಆಯ್ತಲ್ಲ ಮುಖಕ್ಕೆ ಮಂಗಳಾರತಿ. ಮನೆಯ ಮಾಲೀಕರ ಅಪ್ಪಣೆ ಆಯ್ತಲ್ಲ, ಮತ್ತೇಕೆ ತಡ? ಹೊರಟು ಹೋಗು ಈ ಮನೆಯಿಂದ. ವಜ್ರಕಾಂತ, ನನ್ನ ತಮ್ಮ ಹುಲಿಯ ಬಂದರೆ ಮನಸ್ಸು ತುಂಬಿದ ಈ ನನ್ನ ದೇಹವನ್ನು ಹರಿದು ಹಾಕುತ್ತಾನೆ. ಆ ಕೆಟ್ಟ ನಾಯಿ ಹೆಸರು ಎತ್ತಲ್ಲ ಮನೆಯಲ್ಲಿ. ಮೊದಲು ಹೊರಟು ಹೋಗ್ತೀಯಾ ಇಲ್ಲ ಮಗನೇ?
ಹೊರಟು ಹೋಗುತ್ತೇನೆ ವಜ್ರಕಾಂತ, ಹೊರಟು ಹೋಗುತ್ತೇನೆ. ಹೊರಟು ಹೋಗುವ ಮುನ್ನ ನಿನಗೊಂದು ಎಚ್ಚರಿಕೆಯ ಮಾತನ್ನೇ ಹೇಳುತ್ತೇನೆ. ನಮ್ಮೂರಿನ ಬಡ ಬಗ್ಗರ ರೈತರನ್ನು ಸುರಿದುಕೊಳ್ಳುವುದನ್ನು ಬಿಟ್ಟು ಒಳ್ಳೆಯ ಮಾರ್ಗದಿಂದ ನಡೆದರೆ ಸರಿ, ಇಲ್ಲ ಅಂದರೆ ರೈತರ ಕಣ್ಮಣಿ ಪುಂಡರ ಗಂಡ ನಿಮ್ಮಂತವರಿಗೆ ತಕ್ಕ ಪಾಠ ಕಲಿಸಿ ಬಿಡುವುದಿಲ್ಲ. ನನ್ನ ತಮ್ಮ ಹುಲಿಯ ಅವರಿಂದಲೇ ನಿನಗೊಂದು ಸಾರಿ ತಕ್ಕ ಪಾಠ ಕಲಿಸುತ್ತೇನೆ. ಎಚ್ಚರ ಮಗನೇ. ಇನ್ನೊಂದು ಸಾರಿ ಆ ಹುಲಿಯನ ಹೆಸರು ಎತ್ತಿದರೆ ನೀನು ನಾಯಿಯಂತೆ ಹೊಡೆದು ಸಾಯಿಸುತ್ತೇನೆ ಮಗನೇ. ಮಗನೇ ಹೊರಟು ಹೋಗೋ ಇಲ್ಲಿಂದ. ನೀನಾದರೂ ಇವನ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳು ತಂಗಿ. ನಾನಿನ್ನು ಬರುತ್ತೇನೆ. ನಿಲ್ಲು. ಹೋಗುವಂದ ತಕ್ಷಣ ಹೋಗಿ ಬಿಡುವುದೇ, ಸ್ವಲ್ಪ ಹಿಂದ್ಗಡೆ ಬಾ. ಹೋಗುವ ಮುನ್ನ ನಿನ್ನ ಮೈ ಮೇಲಿರುವ ವಜ್ರ ವೈಡೂರ್ಯಗಳು ಈ ಮನೆಗೆ ಸೇರಿತು ಅಂದರೆ ಈ ವಜ್ರಕಾಂತನಿಗೆ ಸೇರಬೇಕಾಗಿತ್ತು. ಅಷ್ಟಲ್ಲದೆ ಹೆಡಕ ಎತ್ತಿ ಹಸಿರು ಟವಲ್ ಹಾರಿಸಿ ರೈತ ಸಂಘದ ಅಧ್ಯಕ್ಷನೆಂದು ಮೆರೆಯುತ್ತಿರುವಲ್ಲ, ಆ ಹಸಿರು ಟವಲ್ ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆಯಾಗಬೇಕು ಮಗನೇ. ಎಲ್ಲ ಕ್ರೂರ ರಾಕ್ಷಸನಿದೆ. ರೈತನ ಉಸಿರಾಗಿರತಕ್ಕಂತ ಈ ಹಸಿರು ಟವೆಲು ಈ ರೈತ ಮುಖಂಡನಾದ ರಾಮಣ್ಣನ ಹೆಗಲೆ ಮೇಲೆ ಇರುವುದು ನಿನಗೆ ಇಷ್ಟವಾಗುವುದಿಲ್ಲವೇ? ಇಂಥ ಪವಿತ್ರವಾದ ಈ ಹಸಿರು ಟವೆಲನ್ನು ಈ ಕ್ರೂರ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕೆ? ಅಯ್ಯೋ ವಿಧಿ, ಎಂತಹ ಪರಿಸ್ಥಿತಿಯನ್ನು ತಂದೊಡ್ಡಿದೆಯೋ. ಅರ್ಪಿಸಬೇಕು, ಅರ್ಪಿಸುವ ಅನಿವಾರ್ಯತೆಯೂ ಇದೆ. ಏಕೆಂದರೆ ನನ್ನ ತಂಗಿ ಇವನ ಮನೆಯಲ್ಲಿ ಸುಖ ಸಂತೋಷದಿಂದ ಬದುಕಬೇಕಾದರೆ ಈ ಪವಿತ್ರವಾದ ಹಸಿರು ಟವೆಲನ್ನು ಇವನ ಪಾದಕ್ಕೆ ಅರ್ಪಿಸಬೇಕು. ಇದನ್ನು ನನ್ನ ಸ್ವಾರ್ಥ ಎನ್ನಲು ಅಥವಾ ಕವಿ ಬರೆದ ಕಬ್ಜತ್ತನೋ ಎನ್ನೆನು? ನೋಡು ವಜ್ರಕಾಂತ, ಈ ಪವಿತ್ರವಾದ ಹಸಿರು ಟವೆಲ ತಾನೇ ನಿನಗೆ ಬೇಕು. ಕೊಡುತ್ತೇನೆ. ಕೊಡುವುದಕ್ಕಿಂತ ನಿನಗೊಂದು ಎಚ್ಚರಿಕೆಯ ಮಾತನ್ನೇ ಹೇಳುತ್ತೇನೆ ಕೇಳು. ಪವಿತ್ರವಾದ ಈ ಹಸಿರು ಟವೆಲು ರೈತರ ಉದ್ಧಾರಕ್ಕಾಗಿ ಬಳಸಬೇಕು ಹೊರತು ಅನ್ಯ ಮಾರ್ಗಕ್ಕೆ ಬಳಸಿದರೆ ನಾನು ಮಣ್ಣಲ್ಲಿ ಹೋಗಿದ್ದು ಇಲ್ಲ. ಎದ್ದು ಬಂದು ನಿನ್ನ ಎದೆಗೆ ಹೋಗಿದ್ದೇನೆ. ಎಚ್ಚರ ಮೊದಲು ಉಚ್ಚಿಕೊಡಲೇ ನೀನು ಹುಟ್ಟಿರುವಂತ ಬಟ್ಟೆಯನ್ನು, ಆಮೇಲೆ ನೋಡೋಣ ಮುಂದಿನದು. ಸರಿ, ಬರುತ್ತೇನೆ ತಂಗಿ, ನೀನಾದರೂ ಈ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಲು ನಾನೇ
ಚಾರ್ಲಿ, ಅವನು ಎಲ್ಲಿಗೆ ಹೋಗುತ್ತಾನೆ, ಏನು ಮಾಡುತ್ತಾನೆ, ಕ್ಷಣ ಕ್ಷಣಕ್ಕೂ ನನಗೆ ಇನ್ಫಾರ್ಮೇಶನ್ ಬೇಕು. ಕಾಳಜಿ ಬಿಡ್ರಿ ಸಾವುಕಾರ, ನೀವು ಅದು ಕಾಳಜಿ ಬಿಡ್ರಿ. ಅವ್ನು ಎಲ್ಲಿ ಹೋಗ್ತಾನ, ಏನು ಮಾಡ್ತಾನ, ಅವ್ನು ಹೆಚ್ಚಿಗೆ ಫೋಟೋ ತೆಗೆದು ನೀವು ವಾಟ್ಸಾಪ್ಗೆ ಸೆಂಡ್ ಮಾಡ್ತಾರೆ. ಅದು ಕಾಳಜಿ ಬಿಡ್ರಿ ನೀವು. ಮೊದಲು ಆ ಕೆಲಸ ಮಾಡು. ಸಾವುಕಾರ, ನಾ ಬರ್ಲೇ ಅಂದ. ಆಯ್ತು. ಸಿಂಚನ, ಇಷ್ಟು ದಿನ ನಾವು ಕಳ್ಳ ಪ್ರೇಮಿಗಳಾಗಿ ಲಾರ್ಡ್ ರೆಸ್ಟೋರೆಂಟಿನಲ್ಲಿ ನಮ್ಮ ಮೈಮನ ತಣಿಸಿಕೊಳ್ಳುತ್ತಿದ್ದೆವು. ಇಂದು ಈ ನಿನ್ನ ಅರಮನೆಯಲ್ಲಿ ನಮ್ಮದೇ ದರ್ಬಾರ. ಹಾಯಾಗಿ ನಮ್ಮ ಸರಸ ಸಲ್ಲಾಪದಿಂದ ಒಂದು ಹಾಡನ್ನಾದರೂ ಹಾಡಿ ಕುಡಿಯೋಣವೇ? ಆಯ್ತು ರಾಜ, ನಾವಿಬ್ರು ಈ ಮನೆಯಲ್ಲಿ ಫ್ರೀ ಬರ್ಡ್ ಆಗಿ ಹಾಡೋಣ. ಏನಂತೀರಾ?
दिल दिया तो दिलदार, दिल नहीं तो दिल खतरनाक खड़गाएगा वज्रकांता ಪಂಜರ ಭೂಮಿಯಲ್ಲಿ ಪ್ರೇಮ ಪಂಜರ. ಸಿಂಚನ, ನಾವಿಬ್ಬರು ಈ ಅರಮನೆಯಲ್ಲಿ ಸರಸ ಸಲ್ಲಾಪದಿಂದ ಇರಬೇಕಾದರೆ ಈ ಕೂಸನ್ನು ಅನಾಥಾಶ್ರಮಕ್ಕೂ ಇಲ್ಲ ಯಾರಿಗಾದರೂ ಕೊಟ್ಟು ಬಿಡಲೇ. ಇದೇನ್ ಮಾತಾಡ್ತಾ ಇದ್ರ ನೀವು? ನಿಮ್ಮ ಬಾಯಿಂದ ಇಂಥ ಮಾತೇನು? ವಜ್ರಕ, ನಮ್ಮ ಪ್ರೇಮದ ಕಾಣಿಕೆ ಆಗಿರುವ ಈ ಮಗುವನ್ನ ಬಿಟ್ಟಿರ್ಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ವಜ್ರಕ, ಸಾಧ್ಯವೇ ಇಲ್ಲ. ಅಂದರೆ ಈ ವಜ್ರಕಾಂತನ ಇಲ್ಲದ ಪ್ರೀತಿ ಈ ಮಗುವಿನ ಮೇಲೆ ಅಷ್ಟೊಂದು ಅಕ್ಕರೆ ನಿನಗೆ? ಹೌದು ಹೌದು, ಯಾಕೆಂದ್ರೆ ಇದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ, ಕರುಳಿನ ಕುಡಿ, ಕರುಳಿನ ಕುಡಿ, ಕರುಳಿನ ಕುಡಿ. ಇದು ನನ್ನ ರಸರಕ್ತದಿಂದ ಹುಟ್ಟಿದೆ ಎನ್ನುವುದಕ್ಕೆ ಏನು ಸಾಕ್ಷಿ? ಮಾತಾಡಬೇಡಿ ವಜ್ರಕ. ಇಲ್ಲಿವರೆಗೂ ನಿಮ್ಮಿಂದ ನಾನು ಏನೂ ಬಯಸಿಲ್ಲ, ಇನ್ನು ಮುಂದೆ ನಾನು ಏನು ಬಯಸೋದು ಇಲ್ಲ. ಈ ಮಗುವಿನ ಮಾತು ನನ್ನಿಂದ ದೂರ ಮಾಡಬೇಡಿ ವಜ್ರಕ, ದೂರ ಮಾಡಬೇಡಿ. ಓಹೋ, ನನ್ನ ಊಹೆ ಸರಿಯಾಗಿದೆ. ಇದು ನನ್ನ ರಕ್ತದಿಂದ ಹುಟ್ಟಿದ ಕೂಸಲ್ಲ. ನನ್ನ ಕಣ್ಣು ತಪ್ಪಿಸಿ ಬೇರೆ ಯಾವನಿಗೆ ಬಸರಾಗಿ ವಾಕ್ಯ ಬನ್ನತೆ ನುಡಿಬೇಡಿ ವಜ್ರಕ, ಇಷ್ಟೊಂದು ಕಠೋರವಾಗಿ ಮಾತಾಡಬೇಡಿ. ನಿಮ್ಮನ್ನೇ ನಂಬಿ ಬೆನ್ನು ಹತ್ತಿ ಬಂದಿದೆ. ತನ್ನ ಪ್ರೀತಿ ತನ್ನಗಿಂತ, ತನ್ನ ಸರ್ವಸ್ವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ನನ್ನನ್ನ ತೊರೆದು ಇಡೀ ನನ್ನ ಸರ್ವಾಸ್ತಿಯೆಲ್ಲ ನಿಮ್ಮ ಹೆಸರಿಗೆ ಬಂತು. ನೀವೇ ನನ್ನ ಪ್ರಾಣ, ನೀವೇ ನನ್ನ ಉಸಿರು, ನೀವೇ ನನ್ನ ಪಾಲಿನ ದೇವರು ಅಂತ ನಂಬಿದ್ದೆ. ಅದು ಇನ್ನೊಂದು ಸರಿ ನಿಮ್ಮ ಬಾಯಿಂದ ಈ ಮಗುವನ್ನ ದೂರ ಮಾಡುವ ಮಾತು ಬಂದಿದ್ದೆ ಆದ್ರೆ ನನ್ನ ನಿಮ್ಮ ಪ್ರೇಮದ ಕಾಣಿಕೆ ಆಗಿರುವ ಈ ಮಗುವಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಸತ್ತು ಹೋಗ್ತೀನಿ, ನಾನು ಸತ್ತು ಹೋಗ್ತೀನಿ. ಹೋಗುತ್ತೀಯ. ಇದು ನಮ್ಮ ಪ್ರೇಮದ ಕಾಣಿಕೆ. ಈ ಕೂಸು ಬದುಕಿದ್ದರೆ ತಾನೇ ನಮ್ಮ ಪ್ರೀತಿಯ ಸಾಕ್ಷಿ ಇರುವುದು. ನಿನಗೆ ನನ್ನ ಮೇಲೆ ಕೇಳಿದ್ರೆ ನನಗೆ ಕೊಂದ ನನ್ನ ಕಂದಮ್ಮನಿಗೇನು ಮಾಡಬೇಡಿ. ಸಿಂಚನ, ಇದು ನಮ್ಮ ಪ್ರೇಮದ ಕಾಣಿಕೆ. ಈ ಕೂಸು ಬದುಕಿದ್ದರೆ ತಾನೇ ನಮ್ಮ ಪ್ರೀತಿಗೆ ಸಾಕ್ಷಿ ಇರುವುದು. ಇದು ನಮ್ಮ ಪ್ರೀತಿಯ ಸಾಕ್ಷಿ. ಕೊನೆಗೂ ನನ್ನ ಮಗುವನ್ನು ಕೊಂದು ಬಿಟ್ಟೇನೋ. ನಿನ್ನ ಮೋಸದ ಪ್ರೀತಿಗೆ ನಾನು ಮೋಸ ಹೋಗ್ಬಿಟ್ಟೆ. ನಾನು ಎಂತ ತಪ್ಪು ಮಾಡ್ಬಿಟ್ಟೆ ದೇವ್ರೇ, ನಿಜರ, ನಿನಗೆ ನಿನ್ನ ತಪ್ಪಿನ ಅರಿವು ಬಹಳ ತಡವಾಗಿ ಆಗಿದೆ. ನಾನು ನಿನ್ನ ಹೃದಯಾಳದಿಂದ ಪ್ರೀತಿಸುತ್ತೇನೆಂದು ನೀನು ತಿಳಿದುಕೊಂಡಿದ್ದರೆ ಅದು ನಿನ್ನ ಹುಚ್ಚುತನ. ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರುತ್ತಿದ್ದರು. ಅವರ ಅಟ್ಟಹಾಸವನ್ನು ಕದ್ದು ಪಡೆಯಬೇಕಾದರೆ ನನಗೊಂದು ಸೂಕ್ತವಾದ ಸೂತ್ರ ಬೇಕಾಗಿತ್ತು. ಆ ಸೂತ್ರವೇ
ನೀನಾದೆ. ಅಯ್ಯೋ ದೇವರಂತೆ ನಾನು ಮೋಸ ಮಾಡಬೇಕಾದ್ರೆ ಪ್ರೀತಿಯ ವಂಚಕ, ಸ್ವಾರ್ಥದ ಸಂಚಕ, ನಿನ್ನ ಮಾತು ನಾನು ಸುಮ್ಮನೆ ಬಿಡೋದಿಲ್ವ? ನೀನು ಬದುಕಿ ನೀನು ಬದುಕಿದ್ದರೆ ತಾನೇ ನನ್ನನ್ನು ಕೊಲ್ಲುವುದು. ನಿನ್ನ ಮಗುವಿನ ಹತ್ತಿರ ನಿನ್ನನ್ನು ಕಳಿಸುತ್ತೇನೆ. ಮೋಸ ಹೋಗ್ಬಿಟ್ಟೆ ಅಣ್ಣ. ದೇವರಂತ ನನಗೆ ಮೋಸ ಮಾಡಿದ್ದಕ್ಕಾಗಿ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟುಬಿಟ್ಟ. ಇನ್ನೊಂದು ಜನ್ಮ ಬಂದಿದ್ರೆ ಮತ್ತೆ ನಿನ್ನ ತಂಗಿಯಾಗಿರುತ್ತೆ. ನಿನ್ನ ಋಣ ತೀರಿಸ್ತೀನಿ ಅಣ್ಣ. ಈ ಪಾಪ ತಂಗಿಯನ್ನ ಕ್ಷಮಿಸಿಬಿಡ. ಅಂತೂ ಪಣ ತೊಟ್ಟ ಈ ವಜ್ರಕಾಂತನ ಮೊದಲ ಕಾರಸ್ಥಾನದ ಮೆಟ್ಟಿಲು ಇನ್ನು ಮುಂದೆ ನೋಡು ಈ ರೌದ್ರಮಯ ನಾಟಕದ ತಿರುವು ಮರುವಿನ ನಾದಾಲೋಟವನ್ನು. ಈ ಆಸ್ತಿಯೆಲ್ಲ ಹೊರದೇಶದಲ್ಲಿ ಮಾರಿ ಹೊರದೇಶದಲ್ಲಿ ಮನೆ ಮಾಡಿಕೊಂಡು ಹಾಗಾಗಿ ಜೀವನ ಸಾಗಿಸುತ್ತೇನೆ. ಹೇಗಿದೆ ಈ ವಜ್ರಕಾಂತನದ ವೈಭವದ ದರ್ಬಾರ? ಓಹೋ, ಹುಲಿಯ ಇತ್ತ ಕಡೆ ಬರುತ್ತಿದ್ದಾನೆ, ಸರಿಯಾದ ಸಮಯಕ್ಕೆ ಬರುತ್ತಿದ್ದಾನೆ. ಈ ಕೊಲೆಯ ಅಪರಾಧವನ್ನು ಅವನ ಮೇಲೆ ಹಾಕಿ ಅವನನ್ನು ಜೈಲು ಕಂಬಿ ಎನಿಸುವಂತೆ ಮಾಡಿ ಈ ನಾಟಕಕ್ಕೆ ನಾನೇ ಖಳನಾಯಕನಾಗಿ ಮೆರೆದಿದ್ದರೆ ನನ್ನ ಹೆಸರು ವಜ್ರ ವೈಡೂರಗಳಿಂದ ತುಂಬಿದ ವಜ್ರಕಾಂತನೇ ಅಲ್ಲ. ಅಣ್ಣ, ತಂಗಿ ತಂಗಿ, ಯಾಕೆ ಯಾರು ಮಾತನಾಡ್ತಾನೆ ಇಲ್ಲ? ತಂಗಿ, ಸಿಂಚನ. ತಂಗಿ, ಏನಾಯ್ತಮ್ಮ ನಿನಗೆ? ಏನಾಯ್ತು ತಂಗಿ? ನೀನು ಬರುವ ದಾರಿಯನ್ನು ಬಸ್ ಸ್ಟ್ಯಾಂಡಿನಲ್ಲಿ ಕಾದು ಕಾದು ಮನೆಗೆ ಬಂದರೆ ದೃಶ್ಯವನ್ನು ನೋಡುವಂತಾಯಿತೆ ನನ್ನ ಸ್ಥಿತಿ. ತಂಗಿ, ಪ್ರತಿ ವರ್ಷ ಈ ನಿನ್ನಣ್ಣನ ಕೈಗಳಿಗೆ ರಾಖಿ ಕಟ್ಟುತ್ತಿದ್ದ ಈ ನಿನ್ನೆಲ್ಲ ಕೈಗಳನ್ನು ಅನಾಥರಾಗಿ ಮಾಡಿ ಹೋದೆಯ ತಂಗಿ, ಅನಾಥರಾಗಿ ಮಾಡಿ ಹೋದೆಯ. ತಂಗಿಗೆ ಅಣ್ಣನ ಆಕ್ರೋಶ ಎನ್ನುತ್ತಾರೆ, ಆದರೆ ನನ್ನ ತಂಗಿಗೆ ರಕ್ಷಣೆ ಕೊಡದಂತ ನನ್ನ ದುಷ್ಟನಾದರೆ ಅಯ್ಯೋ ದೇವರೇ, ಈ ರೈತರ ಬಾಳಿನಲ್ಲಿ ಎಂತ ಪರಿಸ್ಥಿತಿಯನ್ನು ತಂದೆಯಪ್ಪ, ಎಂತ ಪರಿಸ್ಥಿತಿಯನ್ನು ತಂದೆ. ನಾವು ಏನು ತಪ್ಪು ಮಾಡಿದ್ದೇವೆಂದು ಇಷ್ಟು ಬೇಗ ನನ್ನ ಮುತ್ತಿನ ತಂಗಿಯನ್ನು ಕಿತ್ತುಕೊಂಡು ಹೇಳಪ್ಪ, ಹೇಳು. ಯಾರು ಯಾರು ಆ ತಾಯಿಗಳನ್ನು ಈ ಕೆಟ್ಟ ದುಷ್ಟರು ಹೊಡೆದವರು?
ಅಗಸ್ಯ ಬಾಗಿಲಿಗೆ ಕಟ್ಟದೆ ಹೋದರೆ ನಾನು ಛಲತೊಟ್ಟ ಹುಲಿಯಾನೆ ಅಲ್ಲ, ಛಲತೊಟ್ಟ ಹುಲಿಯಾನೆ ಅಲ್ಲ. ನನ್ನಾಸೆ ಮಲ್ಲಿಗೆ ನೀ ಬಾಳದಿರು, ನಮ್ಮೂರ ಜ್ಯೋತಿಯೇ ನೀಯಾರದಿರು, ಬಂಗಾರದಂಥ ಬೊಂಬೆಯೇ. ನನ್ನಾಸೆ ಮಲ್ಲಿಗೆ ನೀ ಬಾಳದಿರು, ನಮ್ಮೂರ ಜ್ಯೋತಿಯೇ ನೀಯಾರದಿರು, ಬಂಗಾರದಂಥ ಬೊಂಬೆಯೇ. ಏಳೇಳು ಜನ್ಮವು ನೀ ನನ್ನ ತಂಗಿಯು, ಉಸಿರಲ್ಲಿ ತುಂಬಿದ ಕರುಳಿನ ಬಂಧಿಯು, ಹೋಗಿ ಬಾರೆ ನನ್ನ ಪ್ರಾಣ ಜ್ಯೋತಿಯೇ. ಇವನನ್ನು ಅರೆಸ್ಟ್ ಮಾಡಿ. ಯಾಕೆ ಸರ್, ಯಾವ ತಪ್ಪಿಗಾಗಿ ನನಗೆ ಶಿಕ್ಷೆ ಹೇಳಿ ಸರ್, ಹೇಳಿ. ಆಸ್ತಿಗೋಸ್ಕರ ನಿನ್ನ ಒಡ ಹುಟ್ಟಿದ ತಂಗಿಯನ್ನೇ ಕೊಲೆ ಮಾಡಿದ್ದಿ ಎಂದು ನನಗೆ ಇನ್ಫಾರ್ಮೇಶನ್ ಬಂದಿದೆ. ಸರ್, ನನ್ನ ಮುದ್ದಿನ ತಂಗಿ ಎಂದರೆ ನನಗೆ ಪ್ರಾಣ. ಅವಳನ್ನು ನಾನು ಕೊಲೆ ಮಾಡುತ್ತೇನೆ. ಇಲ್ಲ ಸರ್, ಇಲ್ಲ, ಇದರಲ್ಲೇನೋ ಮೋಸವಿದೆ ಸರ್, ಮೋಸವಿದೆ. ಏ ಹುಲಿಯ, ಅದನ್ನೆಲ್ಲ ಸ್ಟೇಷನ್ನಲ್ಲಿ ಹೇಳುವಂತೆ. ಮೊದಲು ಸ್ಟೇಷನ್ಗೆ ನಡಿ. ಬಿಸಿ ಕರೆದುಕೊಂಡು ನಡಿ. ಸರ್, ಅಣ್ಣ